ಬೆಂಗಳೂರಿನಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರಿಂದ ರಚಿತವಾದ ಈ ಲೇಖನ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಯಾರು ಗೊತ್ತೇ? ಈ ಜಗತ್ತಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಯಾರು ಗೊತ್ತೇ? ಈ ಪ್ರಶ್ನೆ ನಮ್ಮ ಮನದಲ್ಲಿ ಬಂದ ತಕ್ಷಣ ನಾವು ಶ್ರೀಮಂತ ವ್ಯಕ್ತಿಗಳಂದ್ರೆ ಯಾರ ಹತ್ತಿರ ಹಣವಿದೆ, ಯಾರ ಹತ್ತಿರ ಬಂಗಲೆ ಸಂಪತ್ತಿದೆಯೋ, ಅಥವಾ ಯಾರು ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೋ ಅಂಥವರನ್ನು ಶ್ರೀಮಂತ ವ್ಯಕ್ತಿಗಳು ಎಂದು ಪರಿಭಾವಿಸುತ್ತೇವೆ. ಸಾಮಾನ್ಯವಾಗಿ ಅತ್ಯಂತ ಶ್ರೀಮಂತರು ಯಾರು ಎಂದು ವ್ಯಾಖ್ಯಾನಿಸುವಾಗ ಬಹುತೇಕರು ಇದೇ ಪರಿಭಾಷೆಯಲ್ಲಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಆದರೆ ಭೌತಿಕವಾಗಿ ಗೋಚರವಾಗುವ ಈ ಶ್ರೀಮಂತಿಕೆಗೂ ಮಿಗಿಲಾಗಿ ಒಂದು ಶ್ರೀಮಂತಿಕೆ ಇದೆ. ನಾವು ಹಣ ಗಳಿಸಬಹುದು, ನಮ್ಮ ಬಳಿ ಒಂದು ದಿನ ಬಂಗಲೆ, ಐಷಾರಾಮಿ ಕಾರು, ಬೇಕಾದಷ್ಟು ಸಂಪತ್ತು ಬರಬಹುದು. ಆದರೆ ಹೆತ್ತ ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಅವರು ಮತ್ತೆ ನಮಗೆ ಸಿಗೋದಿಲ್ಲ. ಈ ಜಗತ್ತಲ್ಲಿ ನೀವು ಏನನ್ನಾದರೂ ಪಡೆಯಬಹುದು, ಆದರೆ ತಂದೆಯಂತಹ ಆಧಾರ ಸ್ತಂಭ, ತಾಯಿಯ ನೆರಳು ನಮಗೆ ಸಿಗೋದಿಲ್ಲ. ಕರುಣೆಯ ಕಡಲನ್ನೇ ತನ್ನಲ್ಲಿರಿಸಿಕೊಳ್ಳುವ ತಾಯಿಯ ಮಮತೆಗೆ ಯಾರಾದರೂ ಸಾಟಿಯುಂಟೆ? ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆಗೆ ಬದಲಿಯಾಗಿ ಜಗತ್ತಿನಲ್ಲಿ ಯಾವ ವಸ್ತುವು ಸಿಗೋದಿಲ್ಲ. ಇಂತಹ ತಂದೆ ತಾಯಿ ಎಂಬ ಅಮೂಲ್ಯ ಸಂಪತ್ತನ್ನು ಹೊಂದಿದವರೇ ನಿಜವಾದ ಭಾಗ್ಯಶಾಲಿಗಳು. ಯಾರ ಬಳಿ ಇನ್ನೂ ಅವರ ತಂದೆ ತಾಯಿ ಜೀವಂತವಾಗಿದ್ದಾರೋ, ಅವರಿಗೆ ಅವರ ಸೇವೆ ಮಾಡಲು ಸೌಭಾಗ್ಯ ಸಿಕ್ಕಿದೆಯೋ, ಅವರೇ ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು. ಈ ಶ್ರೀಮಂತಿಕೆಗಾಗಿ ನೀವು ನಿಮ್ಮ ಮೇಲೆ ನೀವೇ ಅಭಿಮಾನ ಪಟ್ಟುಕೊಳ್ಳಲೇಬೇಕು. ಏಕೆಂದರೆ ಜಗತ್ತು ಅದಕ್ಕೆ ಬದಲಿಯಾಗಿ ನೀಡಲು ಸಾಧ್ಯ ಇರದೇ ಇರುವ ಅಮೂಲ್ಯವಾದ ವಸ್ತು ನಿಮ್ಮ ಬಳಿ ಇದೆ. ಒಂದು ವಸ್ತುವಿನ ಬೆಲೆ ನಾವು ಅದನ್ನು ಕಳೆದುಕೊಂಡಾಗ ಗೊತ್ತಾಗುತ್ತದೆ. ನಿಮ್ಮ ತಂದೆ ತಾಯಿ ಸತ್ತು ಸಮಾಧಿಯಾದ ಮೇಲೆ ಅವರ ಸಮಾಧಿಗೆ ಹೂವು ಇಟ್ಟು ಅಳುವುದಕ್ಕಿಂತ ಅವರು ಜೀವಂತವಾಗಿರುವಾಗಲೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ತಾಯಿಯ ಪಾದದ ಅಡಿಯಲ್ಲಿ ಸ್ವರ್ಗ ಅಡಗಿದೆ. ತಂದೆ ಸ್ವರ್ಗದ ಬಾಗಿಲಿನ ಕೀಲಿಕಾಯಿತಂತೆ. ತಂದೆ ತಾಯಿಯ ಮನಸ್ಸನ್ನು ನೋಯಿಸಿರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಶಸ್ಸಾಗಿರುವ ಉದಾಹರಣೆಯೇ ಇಲ್ಲ. ಪ್ರತಿಯೊಬ್ಬ ಸಾಧಕನ ಪಯಣ ತನ್ನ ತಂದೆ ತಾಯಿಯ ಸೇವೆ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರೊಂದಿಗೆ ಆರಂಭವಾಗುತ್ತದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದುಕೊಳ್ಳುವವರು ಮೊದಲು ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ, ಅವರು ಜೀವಂತವಾಗಿರುವಾಗಲೇ ಅವರನ್ನು ಖುಷಿಯಾಗಿಡಿ. ಅವರ ಆಶೀರ್ವಾದದ ನೆರಳಿನಲ್ಲಿಯೇ ಬೆಳೆಯುತ್ತಾ ಸಾಗಿ.